ಮಸಣಕ್ಕೆ ಹೊರಟ ತೇರಿಗೆ ಎಷ್ಟೇ ಹೂವಿಂದ ಅಲಂಕಾರ ಮಾಡಿದರೂ ವ್ಯರ್ಥ, ಹಾಗೆಯೇ ಮನುಷ್ಯತ್ವದ ಅರಿವೇ ಇಲ್ಲದವರಿಗೆ ಎಷ್ಟೇ ಪ್ರೀತಿ ತೋರಿಸಿದರೂ ವ್ಯರ್ಥ. ಈ ಮಾತು ಎಷ್ಟು ನಿಜ ಅಲ್ವಾ? ಸೊ ನಾನಿವತ್ತು ಬೆಳಿಗ್ಗೆನೇ ದೋಸೆ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೆ. ಬಟ್ ಅದು ನೋಡಿದ್ರೆ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು ಅಂತ ಹೇಳ್ಬಿಟ್ಟು ದೋಸೆ ಇಟ್ಟು ನಾನು ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿ ಮಾಡಿಕೊಂಡೆ. ಇಡ್ಲಿ ಏನೋ ತುಂಬ ಸಾಫ್ಟಾಗಿ ಬಂದಿತ್ತು. ಬಟ್ ನಮ್ಮ ಮನೆಯಲ್ಲಂತೂ ನೆನ್ನೆ ಜಗಳ ಅಂದರೆ ಜಗಳ ಕಾಂಬಿನೇಷನ್ ಆಗಿ ನಾನು ದೋಸೆಗೆ ಈ ಥರ ಮಾಡ್ಕೊಂಡಿದ್ದೆ. ಬೀಟ್ರೋಟ್ ಮತ್ತು ಹೆಸರು ಕಾಳು ಹಾಕಿ ಮಸಾಲೆ ಇಟ್ಟು ಮಾಡಿದೆ, ಅದನ್ನು ಇಡ್ಲಿ ಮಾಡಿಬಿಟ್ಟಿದೆ. ಸೊ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಇಬ್ಬರು ಕೂಡ ನನ್ನ ಮೇಲೆ ಫುಲ್ಲು ಫೈಟಿಂಗ್ ಮಾಡ್ಕೊಂಡು ಫೈನಲಿ ಹೇಗೋ ತಿನ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡು ಹೋದ್ರು. ಆಮೇಲೆ ನಾನು ಕೂಡ ತಿನ್ಕೊಂಡು ರೆಡಿಯಾಗಿದೆ. ಅಷ್ಟರಲ್ಲಿ ನಮ್ಮ ಅಣ್ಣ ನಮ್ಮ ಮನೆಗೆ ಬಂದುಬಿಟ್ಟು ಕಾರ್ಡ್ ಕೊಡೋಕೆ ಬಂದಿದ್ದು, ಅಕ್ಕನ ಮದುವೆ ಇತ್ತು ಅಂತೇಳಿ. ಸೊ ಕಾರ್ಡೆಲ್ಲ ತೊಗೊಂಡು ನಾನು ಕೂಡ ಆಫೀಸ್ ಕಡೆ ಹೊರಟೆ. ನೋಡ್ಬೋದು ಇವತ್ತಂತೂ ಫ್ರೀಯಾಗೇ ಇತ್ತು ರೋಡು. ನೆಕ್ಸ್ಟು ನಾನು ಅಲ್ಲಿಂದ ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋಗಿ ನನ್ನ ಮಗಳಿಗೆ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದೆ. ಸೊ ಡ್ರೆಸ್ ಅಂತೂ ಫೈನಲಿ ತೊಗೊಂಡೆ. ಈಚೆ ಬಂದಿದ ತಕ್ಷಣ ಫುಲ್ಲು ಹೆವಿ ಮಳೆ ಬಂದೇ ಬಿಡ್ತು. 10 ಮಿನಿಟ್ಸ್ಗೆ ರೋಡೆಲ್ಲ ಫುಲ್ಲು ಮಳೆಯಿಂದ ತುಂಬೇ ಹೋಗ್ಬಿಟ್ಟಿತ್ತು. ನಾನಂತೂ ಬೇಗ ಆಟೋದಲ್ಲಿ ಮನೆ ಕಡೆ ಬಂದೆ. ಸೊ ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ನನಗೆ ಬಿಸಿ ಬಿಸಿ ಬಜ್ಜಿ ಮಾಡಿಕೊಟ್ಟಿದ್ದು, ಅದನ್ನು ನೋಡಂತೂ ತುಂಬಾ ಖುಷಿ ಆಯಿತು. ಫ್ರೆಶಪ್ ಎಲ್ಲ ಆಗಿ ನಾನು ಕೂಡ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ನನ್ನ ಮಗಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಅವಳಿಗೆ ಸ್ವಲ್ಪ ಓದಿಸ್ಬಿಟ್ಟು ಅವಳಿಗೆ ಊಟ ಮಾಡಿಸಿ ಮಲಗಿಸ್ದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.